Good morning, dear students. Today we shall practice the art of reading a passage. So, in the learning of a language, to know the usage of it is the most important aspect. That is, to know the proper usage of any language. The proper usage of language means the proper usage of sounds, words, vocabulary and sentence construction. When it comes to our mother tongue, what we usually call as native language, mother tongue language, with which we are acquainted right from our birth, it is a natural process. We learn language as we grow. It's almost like learning the language, getting exposed to a language and practicing the language both in terms of spoken form as well as in written form and our growth almost go simultaneously. But it's not the case with any foreign language because we are not exposed to that particular language. So learning a foreign language, learning a language which is not native to us is indeed a challenge. And to simplify this challenge or to make the process of learning a bit easier or to enable the readers and the learners of a new language get acquainted with the language, we have 4 easy techniques of coming across, 4 easy techniques with the help of which we can learn the language. They happen to be, or what we academically call it is LSRW method. LSRW method. So ಹಾಗಾದ್ರೆ ಈ LSRW ಮೆಥಡ್ ಅನ್ನೋದೇನಿದೆ ಇದನ್ನ ಬಳಸ್ಕೊಂಡ್ಬಿಟ್ಟು ನಾವು ಒಂದು ಫಾರಿನ್ ಲ್ಯಾಂಗ್ವೇಜ್ ಅನ್ನ ಅಂದ್ರೆ ಫಾರಿನ್ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ ಪಾಶ್ಚಿಮಾತ್ಯ ದೇಶದಿಂದಲೇ ಬಂದಿರಬೇಕಾಗಿರುವ ಭಾಷೆ ಅಂತೇನಿಲ್ಲ, ನಮ್ಮದಲ್ಲದೇ ಇರ್ತಕ್ಕಂತಹ ನಮ್ಮ ಪರಿಸರದೊಳಗೆ ನಮ್ಮ ಜೊತೆಗೆ ನಾವು ಯಾವ ಭಾಷೆ ಜೊತೆಗೆ ಒಡನಾಟದೊಳಗೆ ಇರುವುದಿಲ್ಲವೋ ಆ ಭಾಷೆಯನ್ನ ಕಾಲಕ್ರಮೇಣವಾಗಿ ಈ ಅಕಾಡೆಮಿಕ್ ಪರ್ಪಸ್ಗೆ ಕಲಿತಕ್ಕಂಥದ್ದು ಅಥವಾ ಬೇರೆ ಇನ್ಯಾವುದೇ ರೀಸನ್ಸ್ ಕಲಿತಕ್ಕಂಥದ್ದೇನಿದೆ ಆ ಎಲ್ಲಾ ಭಾಷೆಗಳ ಕಲಿಕೆಯನ್ನ ನಾವು ಲರ್ನಿಂಗ್ ಅ ಫಾರಿನ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ ಅಥವಾ ಲರ್ನಿಂಗ್ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಯಾಕೆ ಅದನ್ನ ನಾವು ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ? ಈಗ ನಿಮ್ಮ ಪ್ರಿಸ್ಕ್ರೈಬ್ ಸಿಲೆಬಸ್ ನೊಳಗೆ ಇಂಗ್ಲಿಷ್ ನಿಮಗೆ ಸಾಮಾನ್ಯವಾಗಿ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಬರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಬೇಸಿಕಲಿ ಇದು ನಮ್ಮ ಮಾತೃಭಾಷೆ ಅಲ್ಲ, ಅಂದ್ರೆ ನಾವು ಈ ಭಾಷೆಯ ಜೊತೆಗೆ ಒಂದು ನ್ಯಾಚುರಲ್ ಆಗಿರ್ತಕ್ಕಂತಹ ಒಡನಾಟ ಹೊಂದಿಲ್ಲ. ಮೀನ್ಸ್ ಯು ಆರ್ ನಾಟ್ ಎಕ್ಸ್ಪೋಸ್ ಟು ದಿಸ್ ಲ್ಯಾಂಗ್ವೇಜ್ ಆನ್ ಅ ಡೇ ಟು ಡೇ ಬೇಸಿಸ್. ಈ ಭಾಷೆಯ ಜೊತೆಗೆ ನಮಗೆ ಒಂದು ವ್ಯವಹಾರಿಕವಾಗಿರ್ಬೋದು ಅಥವಾ ಮಾತನಾಡುವ ಆಗಿರ್ಬೋದು ಅಥವಾ ಬರೆಯುವಂತಹ ಒಂದು ಎಕ್ಸ್ಪೋಜರ್ ಕಡಿಮೆ. ಹಾಗಾಗಿ ಅದನ್ನು ನಾವು ಆ ಒಂದು ಭಾಷೆಯನ್ನ ನಾವು ಕಲಿಲಿಕ್ಕೆ ಮತ್ತು ಅದರ ಬಳಕೆಯನ್ನ ನಾವು ಸರಿಯಾಗಿರುವ ಬಳಕೆಯನ್ನ ಅಂದ್ರೆ ವ್ಯಾಕರಣಬದ್ಧವಾಗಿರ್ತಕ್ಕಂತಹ ವಾಕ್ಯಗಳನ್ನ, ಸರಿಯಾದ ಅರ್ಥಗಳನ್ನ ಕೊಡುವಂತಹ ಪದಗಳನ್ನ, ಸರಿಯಾಗಿರ್ತಕ್ಕಂತಹ ಉಚ್ಚಾರಣೆಯನ್ನ, ಪ್ರಾಪರ್ ಪ್ರೊನೌನ್ಸಿಯೇಷನ್ ಇವೆಲ್ಲವನ್ನು ಕೂಡ ನಾವು ಕಲಿಬೇಕು ಅಂತ ಹೇಳಿದ್ರೆ ನಮಗೆ ಆ ಭಾಷೆಯ ಜೊತೆಗೆ ಎಕ್ಸ್ಪೋಜರ್ ಸಿಗುತ್ತೆ. ಅದಕ್ಕೆ ನಮಗೆ LSRW ಮೆಥಡ್ ಅಂತ ಹೇಳ್ತಕ್ಕಂಥ ಒಂದು ಮೆಥಡ್ ಅನ್ನ ನಾವು ಯೂಸ್ ಮಾಡ್ಕೋಬಹುದು. ದಟ್ ಈಸ್ ಅ ವೆರಿ ಈಸಿ ವೇ. ಸೊ LSRW ಅಂದ್ರೆ L ಅಂದ್ರೆ ಲಿಸ್ನಿಂಗ್, R ಅಂತ ಹೇಳಿದ್ರೆ ರೀಡಿಂಗ್, S ಈಸ್ ಸ್ಪೀಕಿಂಗ್, W ಈಸ್ ರೈಟಿಂಗ್. ಅಂದ್ರೆ ಒಂದು ಭಾಷೆ ನಮಗೆ ಬರಬೇಕು ಅಂತ ಹೇಳಿದ್ರೆ, ಯಾವುದೇ ಭಾಷೆ ಬರಬೇಕು ಅಂತ ಹೇಳಿದ್ರೆ ನಮಗೆ ಫಸ್ಟ್ ಆ ಭಾಷೆಯನ್ನ ನಾವು ಆಲಿಸುವವರಾಗಬೇಕು. ಈಗ ನಮಗೆ ನಮ್ಮ ಮಾತೃಭಾಷೆ ಕನ್ನಡ ಹೇಗೆ ಬಂತು? ನಮಗೆ ಅದನ್ನು ತರಗತಿಗಳಲ್ಲಿ ಕಲಿಸೋಕ್ಕೂ ಮೊದಲೇ ನಮಗೆ ಅದು ಬಂದಿತ್ತು. ಹೇಗೆ? ಬಿಕಾಸ್ ವಿ ಆರ್ ಎಕ್ಸ್ಪೋಸ್ ಟು ದಟ್ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಆನ್ ಅ ಡೇ ಟು ಡೇ ಬೇಸಿಸ್. ನಮ್ಮ ಮನೆಗಳ ವಾತಾವರಣಗಳಲ್ಲಿ ಆ ಭಾಷೆಯನ್ನ ನಾವೇನ್ ಮಾತಾಡ್ತಾ ಇದ್ವೋ ಆ ಭಾಷೆಯನ್ನ ಮಾತಾಡ್ತಿರ್ತಕ್ಕಂತಹದ್ದನ್ನ ನಾವು ಆಲಿಸ್ತಾ ಇದ್ವಿ. ದಟ್ ಇಟ್ಸೆಲ್ಫ್ ಇಸ್ ಕಾಲ್ಡ್
ನಮಗೆ ಸ್ಪೋಕನ್ ಫಾರ್ಮ್ ಬರಬೇಕು ಅಂತ ಹೇಳಿದ್ರೆ, ಯಾವುದೇ ಭಾಷೆಯ ಸ್ಪೋಕನ್ ಫಾರ್ಮ್ ಬರಬೇಕು ಅಂತ ಹೇಳಿದ್ರೆ ನಮಗೆ ಅಗತ್ಯವಾಗಿರ್ಬೇಕಾಗಿರ್ತಕ್ಕಂಥದ್ದು ಅಥವಾ ನಾವು ತಿಳ್ಕೋಬೇಕಾಗಿರ್ತಕ್ಕಂಥ, ನಾವು ಪಾಲಿಸಬೇಕಾಗಿರ್ತಕ್ಕಂಥ ಎರಡು ಟೆಕ್ನಿಕ್ಸ್ ಒನ್ ಇಸ್ ಲಿಸ್ನಿಂಗ್ ಅಂಡ್ ಅನದರ್ ಒನ್ ಇಸ್ ಸ್ಪೀಕಿಂಗ್. ಈ ಲಿಸ್ನಿಂಗ್ ಮತ್ತು ಸ್ಪೀಕಿಂಗ್ ಇಂದಾಗಿ ನಮಗೆ ಅನೇಕ ಪದಗಳನ್ನ ನಮ್ಮ ಒಂದು ಮೆಮೊರಿ ಒಳಗೆ ಫೀಡ್ ಆಗುತ್ತೆ. ಆ ಫೀಡ್ ಆಗಿರ್ತಕ್ಕಂತಹ ಪದಗಳನ್ನ ನಾವು ನಂತರದೊಳಗೆ ನಮ್ಮ ಮಾತಿನೊಳಗೆ ನಾವು ಅದನ್ನ ಬಳಸ್ಕೋಬಹುದು. ಅಂಡ್ ರೀಡಿಂಗ್ ಅಂಡ್ ರೈಟಿಂಗ್ ಏನಿದೆ, ಇದು ನಮಗೆ ಒಂದು ಭಾಷೆಯನ್ನ ಕಲಿಯಲಿಕ್ಕೆ, ಅದರ ರಿಟರ್ನ್ ಫಾರ್ಮ್ಯಾಟ್ ಅನ್ನ ಪರಿಚಯಿಸಿಕೊಳ್ಳಲಿಕ್ಕೆ ಅತ್ಯಂತ ಅಗತ್ಯವಾಗಿರ್ತಕ್ಕಂತಹ ಟೆಕ್ನಿಕ್ಸ್, ಓದುವುದು ಹಾಗೂ ಬರೆಯುವುದು. ಬಟ್ ಯೂಶಲಿ when it comes to learning of second language, ಈ ಟೆಕ್ನಿಕ್ ಏನಿದೆ, ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್ ಅಂಡ್ ದೆನ್ ರೈಟಿಂಗ್ ಏನಿದೆ, ಈ ಟೆಕ್ನಿಕ್ ನೊಳಗೆ ನಾವು ಸಾಮಾನ್ಯವಾಗಿ ಒಂದು ಚೂರು ವ್ಯತ್ಯಾಸ ಕಾಣ್ತೀವಿ. ದಟ್ ಇಸ್ ಫಸ್ಟ್ we listen and then we begin to read. We learn to read. Then we switch on to speak. Later we move on to writing process. ಈ ರೀಡಿಂಗ್ ಅಂತ ಹೇಳಿದ್ರೆ, reading activity happens to be the crucial fact. It plays a very crucial role in the process of learning. Now, what do you mean by this reading comprehension activity? Or what does it actually, in what way does it actually benefits the readers or benefits the students? So, ಈ reading activity ಅಂತಕ್ಕಂಥದ್ದೇನಿದೆ, ಇದು ನಮಗೆ ಫೋನೆಟಿಕ್ಸ್ ಅಂದ್ರೆ ಫೋನಿಕ್ ಅವೇರ್ನೆಸ್ ಅನ್ನ, ಫೋನಿಕ್ಸ್ ಅನ್ನ ಮತ್ತು ವೊಕ್ಯಾಬ್ಯುಲರಿಯನ್ನ ಇಂಪ್ರೂವ್ ಮಾಡ್ಕೊಳ್ಳಲಿಕ್ಕೆ ಸಹಾಯ ಮಾಡ್ತಕ್ಕಂತಹ ಒಂದು ಆಕ್ಟಿವಿಟಿ. ಈ ಫೋನಿಕ್ ಅವೇರ್ನೆಸ್ ಅಂತ ಹೇಳಿದ್ದೇನು, ಫೋನಿಕ್ ಅವೇರ್ನೆಸ್ ಅಂತ ಹೇಳ್ತಕ್ಕಂಥದ್ದು ದಟ್ ಇಸ್ ದ ಎಬಿಲಿಟಿ ಆಫ್ ದ ರೀಡರ್ ಟು ಹಿಯರ್ ಅಂಡ್ ದೆನ್ ಟು ಐಡೆಂಟಿಫೈ ದ ಯೂನಿಟ್ಸ್ ಆಫ್ ಸೌಂಡ್. ಆ ಪದಗಳಲ್ಲಿ ಬರ್ತಕ್ಕಂತಹ ಉಚ್ಚಾರಣೆ ಏನಿದೆ, ಆಪಲ್, ಆಪಲ್ ನೊಳಗೆ ಎ ಅಂತಕ್ಕಂಥದ್ದು ಅ ಆಗಿ ಪ್ರೊನೌನ್ಸ್ ಆಗುತ್ತೆ, ಪಿ ಪಿ ಇಟ್ಸ್ ಪ, ಎಲ್ ಇ ಇಸ್ ದ. ಈ ಪ್ರೊನೌನ್ಸಿಯೇಷನ್, ಇದು ಸೌಂಡ್ಸ್. ಈ ಸೌಂಡ್ಸ್ ಏನಿದೆ ಇದನ್ನ ನಾವು ಉಚ್ಚರಿಸಲಿಕ್ಕೆ ಮೊದಲು ಆಲಿಸಿಕೊಂಡು ಅದನ್ನ ಸರಿಯಾಗಿರ್ತಕ್ಕಂಥ ರೀತಿಯೊಳಗೆ ಆ ಫೋನಿಕ್ ಸೌಂಡ್ಸ್ ಅನ್ನ ನಾವು ಉಚ್ಚಾರಣೆ ಮಾಡಲಿಕ್ಕೆ ನಮಗೆ ಸಹಾಯ ಮಾಡ್ತಕ್ಕಂಥದ್ದೇನು ರೀಡಿಂಗ್. ಓದಿದಾಗ ನಮಗೆ ಆ ಪದಗಳ ಅಲ್ಲಿರ್ತಕ್ಕಂತಹ ಲೆಟರ್ಸ್ ಮತ್ತು ಆ ಲೆಟರ್ಸ್ ಜೊತೆಗೆ ಕನೆಕ್ಟ್ ಆಗ್ತಿರ್ತಕ್ಕಂತಹ ಆ ಲೆಟರ್ಸ್ ಗೆ ಇರ್ತಕ್ಕಂತಹ ಒಂದು ಸೌಂಡ್ಸ್ ಏನಿದೆ ಅದನ್ನ ನಾವು ಕಲಿಯಲಿಕ್ಕೆ ಸಾಧ್ಯವಾಗುತ್ತೆ. ಇದು ಬೇಸಿಕ್ ಲೆವೆಲ್ ನೊಳಗಿರ್ತಕ್ಕಂಥದ್ದು. ಅಂಡ್ ದೆನ್ ಆನಂತರ ನಮಗೆ ಆ ಫೋನಿಕ್ಸ್ ಅಂದ್ರೆ ಆ ಭಾಷೆಯೊಳಗಿರ್ತಕ್ಕಂತಹ ರಿಲೇಶನ್ಶಿಪ್ ಬಿಟ್ವೀನ್ ದ ಪ್ರಿಂಟೆಡ್ ಲೆಟರ್ಸ್ ಅಂಡ್ ದ ಸ್ಪೋಕನ್ ವರ್ಡ್ಸ್ ಮತ್ತು ಆ ಸೌಂಡ್ಸ್, ಆ ಭಾಷೆಯಲ್ಲಿರ್ತಕ್ಕಂಥವುಗಳ ನಡುವೆ ಇರ್ತಕ್ಕಂಥ ರಿಲೇಶನ್ಶಿಪ್, ಆ ಉಚ್ಚಾರಣೆಗೆ ಬೇಕಾಗಿರ್ತಕ್ಕಂತಹ ಆ ಒಂದು ರಿಲೇಶನ್ಶಿಪ್ ಬಿಟ್ವೀನ್ ಸೌಂಡ್ಸ್ ಅಂಡ್ ಲೆಟರ್ಸ್ ಏನಿದೆ, ಉಚ್ಚಾರಣೆಯನ್ನು ತಿಳ್ಕೊಳ್ಳಿಕ್ಕೆ ಬೇಕಿರ್ತಕ್ಕಂಥ ಪ್ರೊನೌನ್ಸಿಯೇಷನ್ಗೆ ಅತ್ಯಗತ್ಯವಾಗಿ ಕಲಿಬೇಕಾಗಿರ್ತಕ್ಕಂತಹ ರಿಲೇಶನ್ಶಿಪ್ ಬಿಟ್ವೀನ್ ಸೌಂಡ್ಸ್ ಅಂಡ್ ಲೆಟರ್ಸ್ ಅನ್ನ ನಾವು ಪ್ರೊಸೆಸ್ ಆಫ್ ರೀಡಿಂಗ್ ಮುಖಾಂತರ ಕಲಿಯಲಿಕ್ಕೆ ಸಾಧ್ಯವಾಗುತ್ತೆ. ಇದೆರಡನ್ನ ಬಳಸಿಕೊಂಡು ನಾವು ಪದಗಳನ್ನ ಅತಿ ಹೆಚ್ಚಾಗಿರ್ತಕ್ಕಂತಹ ಶಬ್ದ ಭಂಡಾರವನ್ನು ನಾವು ನಮ್ಮ ಒಂದು ಲೈಫ್ ನೊಳಗೆ, ನಮ್ಮ ಮೆಮೊರಿಯೊಳಗೆ ನಾವು ಇನ್ಕ್ಲೂಡ್ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದು, ಅದು ಕೂಡ ರೀಡಿಂಗ್ ಮುಖಾಂತರವೇ. ದಟ್ ಈಸ್ ದ ಪ್ರೊಸೆಸ್ ಆಫ್ ರೀಡಿಂಗ್ ಹೆಲ್ಪ್ಸ್ us to improve our vocabulary. ಯಾವುದೇ ಭಾಷೆಯ ಮೇಲೆ ನಮಗೆ ಒಂದು ಗ್ರಿಪ್ ಸಿಗಬೇಕು ಅಂತ ಹೇಳಿದ್ರೆ ಅತ್ಯಗತ್ಯವಾಗಿ ನಮಗೆ ಬೇಕಿರ್ತಕ್ಕಂಥದ್ದು ಫಸ್ಟ್ ಥಿಂಗ್ ಇಸ್ ಟು ನೋ ಹೌ ಟು ಪ್ರೊನೌನ್ಸ್ ದ ವರ್ಡ್ಸ್ ಅಂಡ್ ದೆನ್ ಇಸ್ ಟು ನೋ ದ more and more words. Only when you have more and more words in your dictionary, ಅಂದ್ರೆ ಡಿಕ್ಷನರಿ ಅಂತ ಹೇಳುವಾಗ ಅವೈಲಬಲ್ ಇರತಕ್ಕಂತಹ ಡಿಕ್ಷನರಿ ಅದಲ್ಲ, ನಮ್ಮ ಒಂದು ನೆನಪಿನ ಶಕ್ತಿಯೊಳಗೆ ಇರತಕ್ಕಂತಹ ಅವೈಲಬಿಲಿಟಿ ಆಫ್ ಮೋರ್ ಅಂಡ್ ಮೋರ್ ವರ್ಡ್ಸ್ ಇದ್ದಾಗ ಯು ಕ್ಯಾನ್ ಈಸಿಲಿ ಪ್ಲೇ ವಿತ್ ದ ಲ್ಯಾಂಗ್ವೇಜ್. ಇದಕ್ಕೆ ನಮಗೆ ಸಹಾಯ ಮಾಡ್ತಕ್ಕಂತಹ ಒಂದು ಮೆಥಡ್ ಏನಿದೆ ಅದನ್ನ ನಾವು ರೀಡಿಂಗ್ ಎಕ್ಸರ್ಸೈಸಸ್ ಅಂತ ಹೇಳ್ತೀವಿ, ಅಥವಾ ರೀಡಿಂಗ್ ಕಾಂಪ್ರಿಹೆನ್ಷನ್ ಆಕ್ಟಿವಿಟಿ ಅಂತ ಹೇಳ್ತೀವಿ. ಈ ರೀಡಿಂಗ್ ಕಾಂಪ್ರಿಹೆನ್ಷನ್ ಆಕ್ಟಿವಿಟಿ ಏನಿದೆ ಇದನ್ನ ನಾವು ಮಾಡಲಿಕ್ಕೆ ನಮಗೆ ಎರಡು ಮೆಥಡ್ ಇದೆ. ಒಂದು ಸ್ಕಿಮ್ಮಿಂಗ್ ಅಂಡ್ ಇನ್ನೊಂದು ಸ್ಕ್ಯಾನಿಂಗ್ ಮೆಥಡ್. ಸ್ಕಿಮ್ಮಿಂಗ್
ಗ್ರಹಿಸಿಕೊಳ್ಳಲಿಕ್ಕೆ, ಅರ್ಥೈಸ್ಕೊಳ್ಳಿಕ್ಕೆ, ಅದನ್ನ ತಿಳ್ಕೊಳ್ಳಿಕ್ಕೆ, ಅದರ ಆಳಕ್ಕೆ ಹೋಗ್ಲಿಕ್ಕೆ ನಮಗೆ ಸಾಧ್ಯವಾಗ್ತಕ್ಕಂಥದ್ದು. ಓಕೆ, ಎಕ್ಸ್ಟೆನ್ಸಿವ್ ರೀಡಿಂಗ್ ಒಂದು ಸಂಪೂರ್ಣ ವಿಷಯವನ್ನ ಒಂದು ಜನರಲ್ ಆಗಿ ತಿಳ್ಕೊಳ್ಳಿಕ್ಕೆ ಹೋಗ್ತಕ್ಕಂಥದ್ದಾದ್ರೆ, ಇಂಟೆನ್ಸಿವ್ ರೀಡಿಂಗ್ ಪರ್ಟಿಕ್ಯುಲರ್ ಫ್ಯಾಕ್ಟ್ಸ್ ಗಳನ್ನ ತಿಳ್ಕೊಳ್ಳಿಕ್ಕೋಸ್ಕರ, ಪರ್ಟಿಕ್ಯುಲರ್ ಅಂಶಗಳನ್ನ ತಿಳ್ಕೊಳ್ಳಿಕ್ಕೋಸ್ಕರ ಆಳವಾಗಿ ಹೋಗ್ತಕ್ಕಂಥದ್ದು. ಇದು ಸಾಧ್ಯವಾಗ್ತಕ್ಕಂಥದ್ದು ಸ್ಕಿಮ್ಮಿಂಗ್ ಅಂಡ್ ಸ್ಕ್ಯಾನಿಂಗ್ ಅಂತಕ್ಕಂಥ ಮೆಥಡ್ ಗಳನ್ನ ಬಳಸೋದು. ಈ ಸ್ಕಿಮ್ಮಿಂಗ್ ಅಂತ ಹೇಳಿದ್ರೆ, ಸ್ಕಿಮ್ಮಿಂಗ್ ಅಂತ ಹೇಳಿದ್ರೆ ಒಂದು ಓವರ್ ಆಲ್ ಬರ್ಡ್ ಐ ವ್ಯೂ ಅಂತ ಹೇಳ್ತೀರಲ್ಲ, ಅಂದ್ರೆ ಒಂದು ಜನರಲ್ ರೀಡಿಂಗ್ ಅಂತ ಹೇಳ್ತೀವಿ. ಆ ಜನರಲ್ ರೀಡಿಂಗ್ ಆಫ್ ದ ಗಿವನ್ ಟೆಕ್ಸ್ಟ್, ಒಂದು ಸರ್ತಿಯೊಳಗೆ ಆ ಒಂದು ಪದಗಳನ್ನ ಓದ್ಕೊಂಡು ಆ ವಾಕ್ಯಗಳನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಅದು ಸ್ಕಿಮ್. ಸ್ಕ್ಯಾನಿಂಗ್ ಅಂತ ಹೇಳ್ಬೇಕಾದ್ರೆ ಅತ್ಯಂತ ಸೂಕ್ಷ್ಮವಾಗಿ ನಮಗೆ ಕೊಟ್ಟಿರ್ತಕ್ಕಂತಹ ಪ್ಯಾಸೇಜ್ ಅಥವಾ ನಮಗೆ ಕೊಟ್ಟಿರ್ತಕ್ಕಂತಹ ಟೆಕ್ಸ್ಟ್, ಎನಿ ಪೀಸ್ ಆಫ್ ಆರ್ಟಿಕಲ್ ಏನಿದೆ ಅದರೊಳಗಿರ್ತಕ್ಕಂತಹ ಎಲ್ಲ ಸೂಕ್ಷ್ಮ ಅಂಶಗಳನ್ನ ಅರ್ಥೈಸ್ಕೊಳ್ಳಿಕ್ಕೋಸ್ಕರ ಓದ್ತಕ್ಕಂಥದ್ದು ಏನಿದೆ, ಗೋಯಿಂಗ್ ಟು ದ ಡೀಟೇಲ್ಸ್ ಆಫ್ ದ ಗಿವನ್ ಟೆಕ್ಸ್ಟ್ ಇಸ್ ಸ್ಕ್ಯಾನಿಂಗ್. ಈ ಸ್ಕಿಮ್ಮಿಂಗ್ ನಮಗೆ ಒಂದು ಜನರಲ್ ವ್ಯೂ ಅನ್ನ ಕೊಡ್ತಕ್ಕಂಥದ್ದು. Scanning gives us a detailed information of the given text, and to know about the given text, to have complete information of the given text, it is necessary that we follow both of these. That is, skimming ಮತ್ತು scanning ಎರಡನ್ನೂ ಕೂಡ ನಾವು ಬಳಸಿಕೊಳ್ತಕ್ಕಂಥದ್ದು ಅಗತ್ಯ. ಈಗ ಇದು ನಾವು ಒಂದು ಭಾಷೆಯನ್ನ ನಮ್ಮ ಜೀವನದೊಳಗೆ, ನಮ್ಮ ಒಂದು ಲರ್ನಿಂಗ್ ಪ್ರೋಸೆಸ್ ಒಳಗೆ, ನಮ್ಮ ಟೆಕ್ಸ್ಟ್ ನೊಳಗೆ, ನಮ್ಮ ಪ್ರೋಸೆಸ್ ಆಫ್ ಲರ್ನಿಂಗ್, ನಮ್ಮ ಸ್ಕೂಲಿಂಗ್ ಪ್ರೋಸೆಸ್ ನೊಳಗೆ ನಾವು ಅದನ್ನ ಯಾವ ರೀತಿ ಕಲ್ತ್ಕೊಂಡ್ಬಿಟ್ಟು ಅದನ್ನ ನಮ್ಮ ಒಂದು ಲೈಫ್ಗೆ, ನಮ್ಮ ಬದುಕಿನ ಶೈಲಿಗೆ ನಾವು ಯಾವ ರೀತಿ ಅದನ್ನ ಯೂಸ್ ಮಾಡ್ಕೋಬಹುದು, ಯಾವ ರೀತಿ ಅದನ್ನ ನಾವು ಬಳಸ್ಕೋಬಹುದು ಅನ್ನೋದ್ರ ಬಗ್ಗೆ ಕಲ್ತಿದ್ದಾರೆ. ಬಟ್ ದಿಸ್ ಪರ್ಟಿಕ್ಯುಲರ್ section in your workbook, ಇಲ್ಲಿ ತನಕ ನಾವು ತಿಳಿದದ್ದು ಅದು. ಬಟ್ ದಿಸ್ ಪರ್ಟಿಕ್ಯುಲರ್ ಸೆಕ್ಷನ್ ಇನ್ ಯೋರ್ ವರ್ಕ್ಬುಕ್, ಇದು ಕೇವಲ ನಿಮಗೆ ಅಂದ್ರೆ ಇದಕ್ಕೆ ಇದು ಒಂಥರ ಇಟ್ ಈಸ್ ಟೂ ಎಡ್ಜ್. On one side it focuses on helping the students to learn the second language in a easier way, and on the other hand ಈ ನಿಮ್ಮ ರೀಡಿಂಗ್ ಕಾಂಪ್ರಿಹೆನ್ಷನ್ ಆಕ್ಟಿವಿಟಿ ಏನಿದೆ, ನಿಮ್ಮ ಎಕ್ಸಾಮಿನೇಷನ್ ವ್ಯೂ ಪಾಯಿಂಟ್ ನೊಳಗೆ ನಾವು ಹೇಳೋದಂದ್ರೆ, ಎಕ್ಸಾಮಿನೇಷನ್ ವ್ಯೂ ಪಾಯಿಂಟ್ ನೊಳಗೆ ದಿಸ್ ಹ್ಯಾಸ್ ಅ ವೆರಿ ಮೇಜರ್ ರೋಲ್ ಟು ಪ್ಲೇ, ಬಿಕಾಸ್ ಇಟ್ ಫೆಚಸ್ ಯು 10 ಮಾರ್ಕ್ಸ್. ನಾನು ಗ್ರಾಮರ್ ಕ್ಲಾಸ್ ಸ್ಟಾರ್ಟ್ ಮಾಡಿದಾಗಲೇ ಹೇಳಿದ್ದೆ, ನಿಮ್ಮ ವರ್ಕ್ ಬುಕ್ ಅಂಡ್ ಕೋರ್ಸ್ ಬುಕ್ ಎರಡು ಸೇರಿ ನಿಮ್ಮ ಫಸ್ಟ್ PUC ಕ್ವಶನ್ ಪೇಪರ್ ಡಿಸೈನ್ ಆಗ್ತಕ್ಕಂಥದ್ದು. ಅದರೊಳಗೆ 50 ಮಾರ್ಕ್ಸ್ ಇಸ್ ಫಾರ್ ಗ್ರಾಮರ್. ಆ 50 ಮಾರ್ಕ್ಸ್ ಒಳಗೆ 10 ಮಾರ್ಕ್ಸ್ ಕ್ವಶನ್ಸ್ ಆರ್ ಆಕ್ಚುಲಿ ಡಿಸೈನ್ ಫಾರ್ ದಿಸ್ ಅನ್ಸೀನ್ ಪ್ಯಾಸೇಜ್. ಈ ಕಾಂಪ್ರಿಹೆನ್ಷನ್ ಆಕ್ಟಿವಿಟಿ ಏನಿದೆ, ಈ ಕಾಂಪ್ರಿಹೆನ್ಷನ್ ಆಕ್ಟಿವಿಟಿಯಿಂದ ನಾವು ಎಕ್ಸಾಮಿನೇಷನ್ ವ್ಯೂ ಪಾಯಿಂಟ್ ನೊಳಗೆ what is it that we do expect from the student is that the comprehension exercise, it actually consists of a passage upon which certain questions are set. Certain questions are set on the given passage. It is an unseen passage. ಹಾಗಾಗಿ ನಿಮ್ಮ ಟೆಕ್ಸ್ಟ್ ಒಳಗೆ ಬರ್ತಕ್ಕಂತಹ ಪ್ಯಾಸೇಜ್ ಅಲ್ಲ, it's an unseen passage, and the reason, the main intention of this comprehension activity is to test the students' ability to understand. It is to test the students' ability to understand the content of the given text. ನಮಗೆ ಕೊಟ್ಟಿರ್ತಕ್ಕಂತಹ ಟೆಕ್ಸ್ಟ್ ಒಳಗಿರ್ತಕ್ಕಂತಹ ವಿಷಯವನ್ನ ಮತ್ತು ಆ ಟೆಕ್ಸ್ಟ್ ಅಲ್ಲಿ ಇರ್ತಕ್ಕಂತಹ ವೊಕ್ಯಾಬ್ಯುಲರಿ ಏನಿದೆ ಅದನ್ನ ವಿದ್ಯಾರ್ಥಿಗಳು ಎಷ್ಟರ ಮಟ್ಟಕ್ಕೆ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಟೆಸ್ಟ್ ಮಾಡ್ಲಿಕ್ಕೋಸ್ಕರ ಪ್ರಿಸ್ಕ್ರೈಬ್ ಆಗಿರ್ತಕ್ಕಂತಹ ಒಂದು ಸೆಕ್ಷನ್ ಈ ನಿಮ್ಮ ರೀಡಿಂಗ್ ಸ್ಕಿಲ್ಸ್ ನೊಳಗೆ ಬರ್ತಕ್ಕಂಥ ರೀಡಿಂಗ್ ಕಾಂಪ್ರಿಹೆನ್ಷನ್. ಯಾಕೆ ಅಂತ ಹೇಳಿದ್ರೆ, only when you are in a condition, or only when students are able to go through the passages, unseen passages, when you are in the position to read the passage all by yourself without the help of any third person, that is without the help of your friend or your teacher, it's only when you are in a position to read it, you can understand it, and only when you understand it, you are in a position to use the language
ಲೈಕ್ ಅ ಬರ್ಡ್ಸ್ ಐ ವ್ಯೂ. ಅಂದ್ರೆ ಒಂದು ವಿಷಯದ ಬಗ್ಗೆ ಒಂದಷ್ಟು ವೇಗ್ ಇನ್ಫಾರ್ಮೇಶನ್ ಇರುತ್ತೆ. ದಟ್ ಇಸ್ ಸ್ಕಿಮ್ಮಿಂಗ್ ಆಕ್ಟಿವಿಟಿ. And to go or to do this or to how to apply this skimming activity ಅಂತ ಹೇಳಿದ್ರೆ read the passage fairly quickly. ಆದಷ್ಟು ಬೇಗ ಓದಿ ಮುಗಿಸ್ಕೊಂಡು within 2 or 3 minutes ಆ ಪ್ಯಾಸೇಜ್ ಅನ್ನು ಓದ್ಕೊಂಡ್ಬಿಟ್ಟು and so that you get a general idea of the given passage. ಆಯ್ತಾ? ಆ ಜನರಲ್ ಐಡಿಯಾ ಸಿಕ್ಕ ನಂತರ what is it that you have to do? Now you have to scan the passage. That is the activity of scanning. So now scanning activity anta helidre you have to read the passage again, but this time make it sure that you are going through the passage a bit slowly. Read it again a little slowly so that ಯಾಕೆ ಈಗ ನೀವು ಸ್ಲೋ ಆಗಿ ಓದಬೇಕು ಅಂತ ಹೇಳಿದ್ರೆ so that you can get the maximum details of the passage. Maximum details such as list of new words, ಹೊಸ ಹೊಸ ಪದ ಬಳಕೆಗಳೇನಿದೆ ಆ ವೊಕ್ಯಾಬ್ಯುಲರಿಯನ್ನ ಕಲ್ತ್ಕೋಬಹುದು. ಯಾವ ರೀತಿಯೊಳಗೆ ಆ ಪ್ಯಾಸೇಜ್ ನೊಳಗೆ ಯಾವ ಟೆನ್ಸ್ ಅನ್ನ ಬಳಕೆ ಮಾಡಿದ್ದಾರೆ ಅದನ್ನ ಗಮನಿಸ್ಕೋಬಹುದು ನೀವು. ಯಾವ ವಾಯ್ಸ್ ನೊಳಗೆ ಇದೆ, ಆಕ್ಟಿವ್ ವಾಯ್ಸ್ ಅಲ್ಲಿ ಇದೆಯೋ ಅಥವಾ ಪ್ಯಾಸಿವ್ ವಾಯ್ಸ್ ಅಲ್ಲಿ ಇದೆಯೋ ಅದನ್ನ ಗಮನಿಸ್ಕೋಬಹುದು. ಪ್ಯಾಸೇಜ್ ನೊಳಗೆ ನಮಗೆ ಡೈರೆಕ್ಟ್ ಸ್ಪೀಚ್ ಇದೆಯೋ ಅಥವಾ ಇಂಡೈರೆಕ್ಟ್ ಸ್ಪೀಚ್ ಇದೆಯೋ ಇದನ್ನು ಕೂಡ ನಾವು ಗಮನಿಸ್ಕೋಬಹುದು. ಅದರ ಜೊತೆಯೊಳಗೆ ಅಲ್ಲಿರ್ತಕ್ಕಂತಹ ರೀಡಿಂಗ್ ಇದರೊಳಗೆ ನಮಗೆ ಅವೈಲಬಲ್ ಪ್ಯಾಸೇಜ್ ಏನಿದೆ ಯಾವ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದೆ ಅಥವಾ ಯಾವ ವಿಷಯದ ಬಗ್ಗೆ ಎಷ್ಟು ಡೀಟೇಲ್ ಆಗಿರುವ ಇನ್ಫಾರ್ಮೇಶನ್ ಅನ್ನ ನಮಗೆ ಅಲ್ಲಿ ನಾವು ಪಡಿಲಿಕ್ಕೆ ಸಾಧ್ಯವಿದೆ. ಇದಿಷ್ಟನ್ನು ಕೂಡ ನೀವು ಪಡ್ಕೋಬೇಕು ಅಂತ ಹೇಳಿದ್ರೆ ಯು ನೀಡ್ ಟು ಗೋ ಥ್ರೂ ದ ಪ್ಯಾಸೇಜ್ ಅ ಬಿಟ್ ಸ್ಲೋ. ಆ ಸ್ಲೋಲಿ ಹೋಗುವಾಗ ಯು ಹ್ಯಾವ್ ಅ ಹಿಂಟ್ ಹಿಯರ್. ಪ್ಲೀಸ್ divide the passage as per the idea. ನಿಮಗೆ ಫಸ್ಟ್ ಟೈಮ್ ಓದಿದಾಗ ಪ್ಯಾಸೇಜ್ ಬಗ್ಗೆ ಒಂದು ಬೇಗ ಐಡಿಯಾ ಇರುತ್ತೆ. ಆ ಐಡಿಯಾ ಪ್ರಕಾರವಾಗಿ ಆ ಪ್ಯಾಸೇಜ್ ಅನ್ನ ನೀವೇ ಫ್ರಾಗ್ಮೆಂಟ್ ಮಾಡ್ಕೊಳ್ರಿ, ಡಿವೈಡ್ ಮಾಡ್ಕೊಳ್ರಿ. ಇನ್ ಕೇಸ್ ನಿಮಗೆ ಐಡಿಯಾ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಯು ಹ್ಯಾವ್ ಎಟ್ ಅನದರ್ ಈಸಿಯರ್ ಟೆಕ್ನಿಕ್, ದಟ್ ಈಸ್ ಗೋ ಥ್ರೂ ದ ಪ್ಯಾಸೇಜ್ ಸ್ಲೋಲಿ ಪ್ಯಾರಾಗ್ರಾಫ್ ವೈಸ್. ಆಯ್ತಾ? ಆ ಪ್ಯಾರಾಗ್ರಾಫ್ ವೈಸ್ ಆ ಪ್ಯಾಸೇಜ್ ಅನ್ನ ಓದ್ಕೊಂಡು ಪ್ಯಾರಾಗ್ರಾಫ್ ವೈಸ್ ಓದ್ಕೊಂಡಿರ್ತಕ್ಕಂತಹ ಪ್ಯಾಸೇಜ್ ನೊಳಗೆ ಆ ಪ್ಯಾರಾಗ್ರಾಫ್ ನೊಳಗೆ ಯಾವ ಐಡಿಯಾವನ್ನ ಕಮ್ಯುನಿಕೇಟ್ ಮಾಡಿದ್ದಾರೆ ಅದನ್ನ ನೀವು ನೆನ್ಪಿಟ್ಕೊಳ್ರಿ, ಅರ್ಥ ಮಾಡ್ಕೊಂಡು ಅದನ್ನ ನೀವು ನೆನ್ಪಿಟ್ಕೊಳ್ರಿ. ದಿಸ್ ಇಸ್ ದ ಮೆಥಡ್ ಆಫ್ ಗೋಯಿಂಗ್ ಥ್ರೂ ದ ಪ್ಯಾಸೇಜ್, ರೀಡಿಂಗ್ ದ ಪ್ಯಾಸೇಜ್ ಅಂಡ್ ನೋಯಿಂಗ್ ಅಬೌಟ್ the information that is in the passage. But ನಿಮ್ಮ ಆಕ್ಟಿವಿಟಿ ಇರ್ತಕ್ಕಂಥದ್ದು ಕೇವಲ ಓದ್ತಕ್ಕಂಥದ್ದಲ್ಲ ಅಥವಾ ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ಟು ನಿಮ್ಮಷ್ಟಕ್ಕೆ ನೀವು ಇರೋದಲ್ಲ. This particular section focuses on the ability of the student to answer the given questions. ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. On one side ನಿಮಗೆ ಅದು ಮಾರ್ಕ್ಸ್ ಸ್ಕೋರ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಯಾಕೆ ತುಂಬಾ ಇಂಪಾರ್ಟೆಂಟ್? ಮಾರ್ಕ್ಸ್ ಸ್ಕೋರಿಂಗ್ ನೊಳಗೆ ಅದು ಇಂಪಾರ್ಟೆಂಟ್. ಅಂಡ್ ಯುವರ್ ಎಬಿಲಿಟಿ ಟು ರೀಡ್ ದ ಪ್ಯಾಸೇಜ್ ಏನಿದೆ ಅದು ನಿಮಗೆ ಎಷ್ಟರ ಮಟ್ಟಕ್ಕೆ ಲ್ಯಾಂಗ್ವೇಜ್ ಮೇಲೆ ಗ್ರಿಪ್ ಸಿಗ್ತಾ ಇದೆ ಅನ್ನೋದನ್ನ ನೀವು ತಿಳ್ಕೊಳ್ಳಿಕ್ಕೂ ಕೂಡ ಸಹಾಯ ಮಾಡಿ. ಹಾಗಾದ್ರೆ ಈ ಕ್ವಶನ್ಸ್ ಅನ್ನ ಓದ್ಕೊಳ್ಳುವಾಗ ಅವೈಲಬಲ್ ಟೈಮ್ ನಿಮಗಿರ್ತಕ್ಕಂತಹ 3 hours ಏನಿದೆ ಆ 3 hours ನೊಳಗೆ ಯು ಕಾಂಟ್ ಗೋ ಆನ್ ಸ್ಪೆಂಡಿಂಗ್ somewhat like half an hour or so for this particular activity. Maximum time 20 minutes ಏನಿದೆ ಅಷ್ಟರೊಳಗೆ ನೀವು you have to go through the passage, you have to read the questions, understand the questions and then you need to answer it. If not time shortage ಆಗುತ್ತೆ. ಹಾಗಾಗಿ ನೀವೇನ್ ಮಾಡಬೇಕು, ಯಾವ ರೀತಿ ಪ್ಯಾಸೇಜ್ ಅನ್ನ ಫಸ್ಟ್ ಕ್ವಿಕ್ ರೀಡಿಂಗ್ ಮಾಡ್ಕೊಂಡ್ರೋ ಅದೇ ರೀತಿ ಕ್ವಶನ್ಸ್ ಅನ್ನು ಕೂಡ go through the questions quick. ಆ ಕ್ವಶನ್ಸ್ ಅನ್ನ ಓದ್ತಿರುವಾಗಲೇ ನಿಮಗೆ ಈ ಸಂಬಂಧಪಟ್ಟಿರುವ ಪ್ರಶ್ನೆಗೆ ಯಾವ ಪ್ಯಾರಾಗ್ರಾಫ್ ನೊಳಗೆ ಆನ್ಸರ್ ಸಿಗತ್ತೆ ಅನ್ನೋದು ನಿಮಗೆ ತಟ್ ಅಂತ ನೆನಪಾಗಬೇಕು. ಆ ನೆನಪಾದ ಕೂಡಲೇ ಜಸ್ಟ್ ಸ್ವಿಚ್ ಔಟ್ ಟು ದಟ್ ಪರ್ಟಿಕ್ಯುಲರ್ ಪ್ಯಾರಾಗ್ರಾಫ್ ಅಂಡ್ ಲುಕ್ ಔಟ್ ಫಾರ್ ದ ಆನ್ಸರ್ ಇನ್ ದಟ್ ಪರ್ಟಿಕ್ಯುಲರ್ ಪ್ಯಾರಾಗ್ರಾಫ್. ಆ ರೀತಿಯೊಳಗೆ ಆ ಪ್ರಶ್ನೆಗೆ ಉತ್ತರವನ್ನು ಹುಡುಕೊಂಡು ಅದನ್ನ ನೀವು ನಿಮ್ಮ ಆನ್ಸರ್ ಪೇಪರ್ಗೆ ಬರೀಬೇಕು. ಅಂಡ್ ಇನ್ ಕೇಸ್ ಆ 10 ಪ್ರಶ್ನೆಗಳನ್ನು ಒಂದೇ ಸತಿ ಓದ್ಕೊಂಡ್ಬಿಟ್ಟು 10 ಪ್ರಶ್ನೆಗಳನ್ನು ನಿಮಗೆ ಒಂದೇ ಸತಿಗೆ ನೆನ್ಪಿಟ್ಕೊಳ್ಲಿಕ್ಕೆ ಸಾಧ್ಯ
ಫಸ್ಟ್ ಅಂಡ್ ಸೆಕೆಂಡ್ ಪ್ಯಾರಾಗ್ರಾಫ್, ದ ನೆಕ್ಸ್ಟ್ 3 goes with the ಸೆಕೆಂಡ್ ಅಂಡ್ ಥರ್ಡ್ ಪ್ಯಾರಾಗ್ರಾಫ್. ಈ ರೀತಿ ಒಳಗಿರುತ್ತೆ. ಆ ಫಸ್ಟ್ 3 ಕ್ವಶನ್ಸ್ ಓದ್ಕೊಳ್ಳಿ. ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಸಿಗುತ್ತೋ ಅಥವಾ ಸೆಕೆಂಡ್ ಪ್ಯಾರಾಗ್ರಾಫ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಿರೋ ಆನ್ಸರ್ ಸಿಗುತ್ತೋ ಅದನ್ನ ನೋಡ್ಕೊಂಡ್ಬಿಟ್ಟು ಆ ಪ್ಯಾಸೇಜ್ ಒಳಗಿರ್ತಕ್ಕಂತಹ ಸರಿಯಾಗಿರುವ ಉತ್ತರ ಬರುವ ಸೆಂಟೆನ್ಸ್ ಅನ್ನ ಮಾತ್ರ ನೀವು ಆಯ್ಕೆ ಮಾಡ್ಕೋಬೇಕು. ಅದನ್ನ ಮಾತ್ರ ನೀವು ರೀರೈಟ್ ಮಾಡಬೇಕು ವಿತ್ ದ ನೀಡೆಡ್ ಚೇಂಜಸ್. ಅಂದ್ರೆ ಫಸ್ಟ್ ಪರ್ಸನ್ ಇದ್ರೆ, ಫಸ್ಟ್ ಪರ್ಸನ್ ಪ್ರೊನೌನ್ ಇದ್ರೆ ಅದನ್ನ ನೀವು ಆನ್ಸರ್ ಬರಿಬೇಕಾದ್ರೆ ಥರ್ಡ್ ಪರ್ಸನ್ ಪ್ರೊನೌನ್ ಗೆ ಚೇಂಜ್ ಮಾಡ್ತಕ್ಕಂಥದ್ದು. ಅಲ್ಲಿ ಪ್ರೆಸೆಂಟ್ ಟೆನ್ಸ್ ಇದ್ರೆ ನಿಮ್ಮ ಆನ್ಸರ್ ನೊಳಗೆ ಅದನ್ನ ಪಾಸ್ಟ್ ಟೆನ್ಸ್ ಗೆ ತರಬೇಕಾಗಿರ್ತಕ್ಕಂಥದ್ದು. ಈ ರೀತಿ ಅಗತ್ಯವಿರ್ತಕ್ಕಂತಹ ಚೇಂಜಸ್ ಅನ್ನ ಮಾಡಿಕೊಂಡು ಯಾವ ಸೆಂಟೆನ್ಸ್ ನೊಳಗೆ ನಿಮಗೆ ಆ ಉತ್ತರವಿದೆಯೋ ಅದನ್ನ ಮಾತ್ರ ನೀವು ಇಲ್ಲಿ ನಿಮ್ಮ ಆನ್ಸರ್ ಪೇಪರ್ ನೊಳಗೆ ನನಗೆ ಬರೆಯಬೇಕಾಗುತ್ತೆ. ಡೋಂಟ್ ರೈಟ್ ದ ಎಂಟೈರ್ ಪ್ಯಾರಾಗ್ರಾಫ್, ಪ್ಲೀಸ್ ಕೀಪ್ ಇಟ್ ಇನ್ ಮೈಂಡ್. ಯಾಕೆ ಅಂತ ಹೇಳಿದ್ರೆ ದಿಸ್ ಇಸ್ ಅ ಕ್ವಶನ್ ವಿಚ್ each question carries 1 mark. You have 10 questions based on this particular passage. Each question carries 1 mark, and in case your answer has more than one sentence, though your answer is correct, as per the scheme, that will be marked as wrong. ಯಾಕೆಂತ ಹೇಳಿದ್ರೆ ಸ್ಟೂಡೆಂಟ್ ಸರಿಯಾಗಿರ್ತಕ್ಕಂತಹ ಉತ್ತರವನ್ನ ಅರ್ಥ ಮಾಡ್ಕೊಂಡ್ಬಿಟ್ಟು ಆ ಪ್ಯಾಸೇಜ್ ಅಲ್ಲಿ ಸರಿಯಾಗಿರುವ ಉತ್ತರವನ್ನ ಆಯ್ಕೆ ಮಾಡೋದ್ರೊಳಗೆ ಸೋತಿದ್ದಾರೆ ಅನ್ನೋ ಒಂದು ಅರ್ಥ ಆಗುತ್ತೆ. ಅದು ನಮ್ಮ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗೆ ಆಪ್ಟ್ ಆಗಿರ್ತಕ್ಕಂತಹ ಸರಿಯಾಗಿರುವ ನೇರ ಉತ್ತರ ಆಗಿರೋದಿಲ್ಲ. ಇದು ಆಬ್ಜೆಕ್ಟಿವ್ 1 ಮಾರ್ಕ್ ಕ್ವಶನ್ ಆಗಿರೋದ್ರಿಂದ ಹಾಗಾಗಿ ಯಾವ ಉತ್ತರ ಇದೆಯೋ, ಯಾವ ಸೆಂಟೆನ್ಸ್ ಅಲ್ಲಿ ಯಾವ ಉತ್ತರ ಇದೆಯೋ, ಪ್ಲೀಸ್ ಮೇಕ್ ಇಟ್ ಅ ಪಾಯಿಂಟ್ ದಟ್ you write only that particular sentence in your answer paper. So ಈ ಪ್ರಕಾರವಾಗಿ ನೀವು ನಿಮ್ಮ ಈ ರೀಡಿಂಗ್ ಕಾಂಪ್ರಿಹೆನ್ಷನ್ ಆಕ್ಟಿವಿಟಿ ಏನಿದೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಶ್ನೆಯನ್ನು ಆನ್ಸರ್ ಮಾಡಬೇಕಾಗುತ್ತೆ. ಯೂಶುವಲ್ ಆಗಿ 8 ಕ್ವಶನ್ಸ್ ನಿಮ್ಮ ಡೈರೆಕ್ಟ್ ಆಗಿ ನಿಮ್ಮ ಕ್ವಶನ್ ಪೇಪರ್ ನಲ್ಲಿ ನಿಮ್ಮ ಪ್ಯಾಸೇಜ್ ಗೆ ಇರುತ್ತೆ. ಒಂದು fill up the blanks ಇರುತ್ತೆ, ಒಂದು either to it would be something based on your vocabulary understanding. ಯಾಕೆಂತ ಹೇಳಿದ್ರೆ ನಿಮಗೆ ಆಪೋಸಿಟ್ಸ್ ಕರೆಕ್ಟ್ ಆಗಿ ಗೊತ್ತಿದೆಯಾ ಅಥವಾ ಪಾಸ್ಟ್ ಟೆನ್ಸ್ ಅನ್ನ ಆ ರೀತಿಯೊಳಗೆ ಬರಿಬೇಕಾಗಿರ್ತಕ್ಕಂತಹ ಸೆಂಟೆನ್ಸ್ ನ ಪಾಸ್ಟ್ ಫಾರ್ಮ್ ಕರೆಕ್ಟ್ ಆಗಿ ಗೊತ್ತಿದೆಯಾ ಅಥವಾ ನಿಮಗೆ ಅದರ ಮೀನಿಂಗ್ ಗೊತ್ತಿದೆಯಾ ಅನ್ನೋದನ್ನ ಚೆಕ್ ಮಾಡಲಿಕ್ಕೆ ಸಿನಾನಿಮ್ಸ್, ಆಂಟೋನಿಮ್ಸ್ ಅಥವಾ ಹೋಮೋಫೋನ್ಸ್ ಅಥವಾ ಅದರ ಪಾಸ್ಟ್ ಫಾರ್ಮ್ಸ್ ಈ ರೀತಿಯೊಳಗೆ ಕೂಡ ನಿಮಗೆ ಕ್ವಶನ್ ಇರುತ್ತೆ. ಒಂದು ಕ್ವಶನ್ ಆಗಿದೆ. And based on this particular information, now let us go through one particular exercise. Now just one exercise and now solve madutte adanna solve madkondo I'll go through, I'll read a particular passage and ಆ passage ಗೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಶ್ನೆಗಳನ್ನು ಓದ್ಕೊಂಡು ಆ ಪ್ರಶ್ನೆಗೆ ಆ ಪ್ಯಾಸೇಜ್ ಅಲ್ಲಿ ಇರ್ತಕ್ಕಂತಹ ಉತ್ತರವನ್ನು ನಾವು ಆರಿಸಿಕೊಂಡು ಅದನ್ನ ಬರೆಯೋದಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ. Okay, students. So now let us go through the passage, an unseen passage. Dear students, let's go through a particular passage that's prescribed for you in your textbook, and let's know or let's practice how to solve the question based on this reading activity or reading comprehension. This is a passage, an unseen passage. Robert, I'll go through the passage. I'll read the passage and quickly, which we do call as skimming, and then let's go through the passage a bit slowly. Robert. It was a cold winter afternoon. Robert paused for a moment as he crossed the bridge and looked down at the river below. There were hardly any boats on the river. Near the bridge, however, almost directly below, there was one small one, a canoe, with a boy in it. He was not even wearing many clothes. Robert noticed. He shivered and walked on. Just then he heard a cry, "Help, help!" The cry definitely came from the river. Robert looked down. The boy was in the water and his canoe was floating away. "Help, help!" he called again. Robert was a good swimmer,
and he hesitated for only a moment. Taking off his coat, he dived into the river. The icy water almost took his breath away, but in a matter of seconds, he reached the boy. "Don't panic," he said as he caught hold of him. "Just relax, and I will soon get you out of the water." But the boy began to struggle and shout something at him. Robert could not make out his words. "Don't panic," he said again, and started to swim towards the bank, dragging the boy with him. But at that moment he noticed a large motor boat under the bridge. There were several people on board, all looking in his direction. Robert decided to swim towards the boat. "Give me a hand," he shouted as he got near the boat. He looked up into a row of faces. "It's funny," he thought. "They look angry." Silently, the people on the boat helped the boy aboard and wrapped him in a blanket. But they made no move to help Robert. Aren't you going to pull me out too?" Robert asked. You said one of the men. Robert noticed that he was standing next to a large camera. "You? Why, we are making a film and you spoiled the whole afternoon's work. You can stay in the water." So now you have read the passage, and with the first reading of the passage, you come to know that this is a passage of a small boy being saved by Robert. For the detailed understanding of the passage, ಈಗ ನಾವೇನು ಮಾಡಬೇಕು, ಇದನ್ನು ಬಿಟ್ ಬೈ ಬಿಟ್ ಪ್ಯಾರಾಗ್ರಾಫ್ ವೈಸ್ ಓದ್ಕೊಳ್ಳಿ. ಪ್ಯಾರಾಗ್ರಾಫ್ ವೈಸ್ ಓದ್ಕೊಂಡ ನಂತರ ಅದಕ್ಕೆ ಸಂಬಂಧಪಟ್ಟಿರುವ ಪ್ರಶ್ನೆಗಳನ್ನು ಓದ್ಕೊಂಡು ಆ ಕ್ವಶನ್ಸ್ ಯಾವ ಪ್ಯಾರಾಗ್ರಾಫ್ನೊಳಗೆ ಆ ರಿಲೇಟೆಡ್ ಕ್ವಶನಿಗೆ ಆನ್ಸರ್ ಸಿಗುತ್ತೆ ಅನ್ನೋದನ್ನು ನಾವು ಗಮನಿಸ್ಕೋಬೇಕಾಗತ್ತೆ. It was a cold winter afternoon. Robert paused for a moment as he crossed the bridge and looked down at the river below. There were hardly any boats on the river. Near the bridge, however, almost directly below, there was one small one, a canoe, with a boy in it. He was not even wearing many clothes. Robert noticed. He shivered and walked on. So next paragraph. Just then, he heard a cry. "Help, help." The cry definitely came from the river. Robert looked up. The boy was in the water and his canoe was floating away. "Help, help," he called again. So, ಇದಕ್ಕೆ ಈ ಫಸ್ಟ್ 2 ಪ್ಯಾರಾಗ್ರಾಫ್ಸ್ ಏನಿದೆ, ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂತಹ ಕ್ವಶನ್ಸ್ ಯಾವುದಿರ್ಬೋದು ಅದನ್ನು ನಾವು ನಮ್ಮ ಕ್ವಶನ್ ಸೆಕ್ಷನ್ ಒಳಗೆ ಓದ್ಕೊಳ್ಳೋಣ. ಫಸ್ಟ್ ಇಸ್ 2 ಕ್ವಶನ್ಸ್ ಏನಿದೆ, ಪ್ರಿಸ್ಕ್ರೈಬ್ ಕ್ವಶನ್ಸ್. ಜಸ್ಟ್ ಗೋ ಥ್ರೂ ಇಟ್. What was the weather like? Who was in the canoe? When? What? Robert heard the cry for help. He was still on the bridge looking at the river, taking off his jacket. 4th question. What did the boy do when Robert caught hold of him? 5th. The people on the boat. Options. Laughed at Robert, did not speak to Robert, left Robert in the water. 6th. What had the people on the boat been doing? 7th question. Pick out the synonyms from the passage for the following words, that is, did not try, pulling, ruined. 8th, fill in the table with appropriate information given below. That is time of the day, year, time of year, places, people, events. So, ಈಗ ಈ ಫಸ್ಟ್ 2 ಪ್ಯಾರಾಗ್ರಾಫ್ಗಳನ್ನು ನೀವೇನು ಓದ್ಕೊಂಡ್ರಿ, that is, it was a cold winter afternoon. Robert paused for a moment and as he crossed the bridge and looked down at the river below, there were hardly any boats on the river. Near the bridge, however, almost directly below, there was one small one, a canoe with a boy in it. He was not even wearing many clothes. Robert noticed. He shivered and walked on. ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂತಹ ಕ್ವಶನ್ ನಿಮಗೆ ಫಸ್ಟ್ 2 ಕ್ವಶನ್ಸ್ ಇದೆ. ದಟ್ ಈಸ್, ವಾಟ್ ವಾಸ್ ದ ವೆದರ್ ಲೈಕ್?
ವೆದರ್ ಇಟ್ ವಾಸ್ ಕೋಲ್ಡ್ ವಿಂಟರ್ ಆಫ್ಟರ್ನೂನ್ ಅಂತ ಹೇಳ್ತಿದ್ದಾರೆ. ಸೊ ವಾಟ್ ವಾಸ್ ದ ವೆದರ್ ಲೈಕ್? ಹೀಗೆ ನಿಮ್ಮ ಬರಿಬೇಕಾಗಿರೋ ಆನ್ಸರ್ ಇಟ್ ವಾಸ್ ಕೋಲ್ಡ್. ದ ವೆದರ್ ವಾಸ್ ಕೋಲ್ಡ್. ಹೂ ವಾಸ್ ಇನ್ ದ ಕ್ಯಾನ್? ಅದಕ್ಕೆ ನಿಮ್ಮ ಫಸ್ಟ್ ಪ್ಯಾರಾಗ್ರಾಫ್ನೊಳಗೆ ಆನ್ಸರ್ ಸಿಗತ್ತೆ. there was a boy in it, a canoe with a boy in it. Who was in the canoe? There was a boy in the canoe ಅಂತ ಬರಿ. ಸೊ ಫಸ್ಟ್ ಕ್ವಶನ್ಗೆ ಆನ್ಸರ್, ನಿಮ್ಮ ಫಸ್ಟ್ ಕ್ವಶನ್ಗೆ ಆನ್ಸರ್ ಇಟ್ ವಾಸ್ ಕೋಲ್ಡ್. ಆದರೆ ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಈಸ್ ಬಾಯ್. ಥರ್ಡ್, when Robert heard the cry for help, he was, ಇಲ್ಲಿ he ಅಂತ ಹೇಳಿದ್ರೆ ಯಾರು? ರಾಬರ್ಟ್. ವಾಟ್ ವಾಸ್ ಆಕ್ಚುಲಿ ರಾಬರ್ಟ್ ಡೂಯಿಂಗ್? ನಿಮ್ಮ ಸೆಕೆಂಡ್ ಪ್ಯಾರಾಗ್ರಾಫ್ನೊಳಗೆ ನಿಮ್ಗೆ ಅದಕ್ಕೆ ಆನ್ಸರ್ ಸಿಗತ್ತೆ. ಜಸ್ಟ್ ದೆನ್ he heard a cry, help, help. The cry definitely came from the river. Robert looked down. That is, he looked at the river. So option ಏನು? Still on the bridge, look down. The boy was in the water and his canoe was floating away. Near the bridge, however, almost directly below. ನಿಮ್ಮ ಫಸ್ಟ್ ಪ್ಯಾರಾಗ್ರಾಫ್ನೊಳಗೆ ಏನಿದೆ? ನಿಯರ್ ದ ಬ್ರಿಡ್ಜ್. ವೇರ್ ವಾಸ್ ರಾಬರ್ಟ್ ಸ್ಟ್ಯಾಂಡಿಂಗ್? ರಾಬರ್ಟ್ ವಾಸ್ ಸ್ಟ್ಯಾಂಡಿಂಗ್ ನಿಯರ್ ದ ಬ್ರಿಡ್ಜ್. And next, Robert looked down. So Robert, from where did Robert look down? Robert looked down from the bridge. ಹಾಗಾಗಿ where was Robert? Robert was still on the bridge. That's your answer for the third question. What did the boy do when Robert caught hold of him? ಈ ನಾವೀಗಾಗಲೇ ಕಂಪ್ಲೀಟ್ ಮಾಡ್ಕೊಂಡಿರ್ತಕ್ಕಂಥ ಈ ಫಸ್ಟ್ ಪ್ಯಾರಾಗ್ರಾಫ್ಸ್ ಏನು ರೀಡಿಂಗ್ ಕಂಪ್ಲೀಟ್ ಮಾಡಿದ್ದೀವಿ, ಇದರೊಳಗೆ ಈ ಕ್ವಶನ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ದಟ್ ಈಸ್ ವಾಟ್ ಡಿಡ್ ದ ಬಾಯ್ ಡೂ ವೆನ್ ರಾಬರ್ಟ್ ಕಾಟ್ ಹೋಲ್ಡ್ ಆಫ್ ಹಿಮ್, ಈ ಕ್ವಶನ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಯಾವುದೇ ಇನ್ಫಾರ್ಮೇಶನ್ ಇಲ್ಲ. ಸೊ ಲೆಟ್ us ಕಂಟಿನ್ಯೂ ದ ರೀಡಿಂಗ್ ಆಫ್ ದ ಪ್ಯಾಸೇಜ್. ರಾಬರ್ಟ್ ವಾಸ್ ಅ ಗುಡ್ ಸ್ವಿಮ್ಮರ್ and he hesitated for only a moment. Taking off his coat, he dived into the river. The icy water almost took his breath away, but in a matter of seconds he reached the boy. Don't panic, he said as he caught hold of him. Just relax and I will soon get you out of the water. But the boy began to struggle and shot something at him. So, Nima, fourth question ke answer. What's the question? What did the boy do when Robert caught hold of him? What did the boy do when Robert caught hold of him? Answer ಏನು? The boy began to struggle. Answer is the boy began to struggle and shot something at Robert. At him ಇರ್ತಕ್ಕಂಥದ್ದನ್ನ ಸ್ಲೈಡ್ ಚೇಂಜಸ್ ನೀವು ಮಾಡ್ಕೋಬೇಕಾಗತ್ತೆ. ಹಿಮ್ ಪ್ರನೌನ್ ಏನಿದೆ ಅದರ ಬದಲಿಗೆ ನೌನ್, ಕ್ವಶನ್ ಅಲ್ಲಿ ಇರ್ತಕ್ಕಂತಹ ನೌನ್ ರಾಬರ್ಟ್ ಅನ್ನ ಬರಿ. The people on the boat, options, laughed at Robert, did not speak to Robert or left Robert in the water. ಇಲ್ಲಿ ತನಕ ನಾವೇನು ಓದ್ಕೊಂಡಿದ್ದೀವಿ ಇದರೊಳಗೆ ನಮಗೆ ಇದಕ್ಕೆ ಕ್ವಶನ್ಗೆ ಆನ್ಸರ್ ಇಲ್ಲ, ಫಿಫ್ತ್ ಕ್ವಶನ್ಗೆ. ಸೊ ಲೆಟ್ us ಕಂಟಿನ್ಯೂ ದ ರೀಡಿಂಗ್ ಆಫ್ ದಿಸ್ ಪರ್ಟಿಕ್ಯುಲರ್ ಪ್ಯಾರಾಗ್ರಾಫ್. Robert could not make out his words. Don't panic, he said again, and started to swim towards the bank, dragging the boy with him. But at that moment he noticed a large motorboat under the bridge. There were several people on board, all looking in his direction. Robert decided to swim towards the boat. Give me a hand, he shouted as he got near the boat. He looked up into a row of faces. It's funny, he thought, they look angry. Silently, people on the boat helped the boy aboard and wrapped him. Aboard ಅಂತ ಹೇಳಿದ್ರೆ ಆ ಪ್ಲೇಸ್ ಅಂದರೆ ಅಲ್ಲಿ ಇರ್ತಕ್ಕಂಥ ಕೆಳಗೆ ಬಿದ್ದಿರೋ ಅಂದರೆ ನೀರಲ್ಲಿರುವ ಮಗುವನ್ನು ದೋಣಿಯಿಂದ ಅಥವಾ ಅವರ ಬೋಟಿಗೆ ಕರ್ಕೊಳ್ತಕ್ಕಂಥದ್ದು. ಅಬೋರ್ಡ್ ಈಸ್ ಶಿಫ್ಟಿಂಗ್ ಟು ದ ಬೋಟ್ ಅಂತ ಅರ್ಥ ಇಲ್ಲಿ. ಸೊ ಇಲ್ಲಿ ನಿಮ್ಮ ಆಪ್ಷನ್ಸ್ ಏನು ನೋಡ್ಕೊಳ್ಳಿ. ದ ಪೀಪಲ್ ಆನ್ ದ ಬೋಟ್ laughed at Robert, did not speak to Robert, left Robert in the water. ಆನ್ಸರ್ ಇದರೊಳಗೆ ಆಪ್ಷನ್ಸಿಗೆ ಕರೆಕ್ಟ್ ಆಗಿರುವ ಆನ್ಸರ್ ಎಲ್ಲಿ ಸಿಗತ್ತೆ? ಜಸ್ಟ್ ಲೆಟ್ us look at it. It is funny, he thought, they look angry. Silently, people on the boat helped the boy. So, ಏನು? Silently means they did not speak to Robert. The answer is they did not speak to Robert. What had the people on the boat been doing?
What had the people on the boat been doing? So let us continue our reading to know what the people on the boat were doing. It is funny. He thought they looked angry. Silently the people on the boat helped the boy aboard and wrapped him in blanket, but they made no move to help Robert. So ee paragraph nodage nimge answer irtakantadu, that is, there were several people on board all looking in his direction. So what had the people on the boat been doing? The people on the boat had been looking in the direction of Robert. So there were the people on boat all were looking in his direction. That is the answer for your 6th question. Now your 7th question is pick out the synonyms from the passage for the following words. Synonyms anta helidre ಸಮಾನಾರ್ಥಕವಾಗಿರ್ತಕ್ಕಂಥ ಪದಗಳು. ಡಿಡ್ ನಾಟ್ ಟ್ರೈ, ಈ ಡಿಡ್ ನಾಟ್ ಟ್ರೈ ಅನ್ನುವ ಮೀನಿಂಗ್ ಬರ್ತಕ್ಕಂತಹ ಪದವನ್ನು ನಾವೀಗ ಹುಡುಕಬೇಕು. ಡಿಡ್ ನಾಟ್ ಟ್ರೈ, ಮೇಡ್ ನೋ ಮೂವ್. ನಿಮ್ಮ ಲಾಸ್ಟ್ ಪ್ಯಾರಾಗ್ರಾಫ್ನಲ್ಲಿ ಈ ಪ್ಯಾರಾಗ್ರಾಫ್ನ ಎಂಡಿಂಗಿಗೆ ಬರುತ್ತೆ ನೋಡಿ. ದೇ ಲುಕ್ ಆಂಗ್ರಿ. ಸೈಲೆಂಟ್ಲಿ ದ ಪೀಪಲ್ ಆನ್ ದ ಬೋಟ್ ಹೆಲ್ಪ್ ದ ಬಾಯ್ ಅಬೌಟ್ ಅಂಡ್ wrapped him a blanket, but they made no move to help Robert. So did not try is made no move. Next is pulling. Pulling and then ruined. Pulling, they look angry. Silently the people on the boat helped the boy aboard and wrapped in a blanket, but they made no move to help Robert. Aren't you going to pull me out? Robert asked. You said one of the men. Robert noticed that he was standing next to a camera. You, why, we are making a film and you spoiled the whole afternoon's work. You can stay in the water. ಅದರೊಳಗೆ ruined is spoiled. Pulling is once again to make. ಇಲ್ಲಿ make, move to help. ಇಲ್ಲಿ made no move ಏನಿದೆ ಅಲ್ಲ, made no move is did not try. Move to help, move to help ಏನಿದೆ, that is pull. Okay, fill in the table with appropriate information given below. Time of day, ಇದು time of day ನಿಮಗೆ ಎಲ್ಲಿ ಸಿಗತ್ತೆ? ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ಸ್: a motorboat, film people, winter, Robert, a boy, bridge, afternoon, Robert saved a boy, river, he spoiled a film. ಇವುಗಳೇನಿದಾವೆ, ಈ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ಅದರೊಳಗೆ ನೀವು ಸರಿಯಾಗಿರ್ತಕ್ಕಂಥ ಬರಿಬೇಕು. ಟೈಮ್ ಆಫ್ ದ ಡೇ ನಿಮ್ಮ ಫಸ್ಟ್ ಸೆಂಟೆನ್ಸ್ನೊಳಗೆ ಸಿಗುತ್ತೆ. ಇಟ್ ವಾಸ್ cold winter's afternoon. So time of the day is afternoon. Okay, time of the day here is afternoon. Afternoon is the time of the day. Time of year. Time of year ಇಲ್ಲಿ ಇರ್ತಕ್ಕಂಥ ಆಪ್ಷನ್ಸ್ ಏನು? ಎ ಮೋಟಾರ್ ಬೋಟ್, ಫಿಲ್ಮ್ ಪೀಪಲ್, ವಿಂಟರ್, ರಾಬರ್ಟ್, ಅ ಬಾಯ್, ಅ ಬ್ರಿಡ್ಜ್, ಆಫ್ಟರ್ನೂನ್, ರಾಬರ್ಟ್ ಸೇವ್ಡ್ ಅ ಬಾಯ್, ರಿವರ್, ಹಿ ಸ್ಪಾಯಿಲ್ಡ್ ದ ಫಿಲ್ಮ್. ಸೊ ಆಪ್ಷನ್ ಟೈಮ್ ಆಫ್ ಇಯರ್ ಅದು ನಿಮ್ಮ ಫಸ್ಟ್ ಸೆಂಟೆನ್ಸ್ ಅಲ್ಲಿ ಸಿಗತ್ತೆ, ವಿಂಟರ್. ಸೊ ಟೈಮ್ ಆಫ್ ಇಯರ್ ಇಸ್ ವಿಂಟರ್. ಪ್ಲೇಸಸ್. ಈ ಪ್ಯಾರಾಗ್ರಾಫ್ನೊಳಗೆ ನಮಗೆ ಯಾವ ಪ್ಲೇಸ್ಗಳನ್ನು ಪಿಕ್ಚರೈಸ್ ಮಾಡಿಕೊಟ್ಟಿದ್ದಾರೆ. ಸೊ ಪ್ಲೇಸಸ್ ಯಾವ್ದ್ಯಾವ್ದು ಇಲ್ಲಿರ್ತಕ್ಕಂಥದ್ದು? ಒಂದು ರಿವರ್, ಇನ್ನೊಂದು ಬ್ರಿಡ್ಜ್. ಓಕೆ, ಸೊ ರಿವರ್ ಆ್ಯಂಡ್ ಬ್ರಿಡ್ಜ್ ಆರ್ ದ ಪ್ಲೇಸಸ್ that happen to that you need to write here. ಇದಕ್ಕೆ ಪ್ಲೇಸಸ್ ಜಾಗಕ್ಕೆ ರಿವರ್ and then a bridge ನಾವು ಬರಿಬೇಕಾಗಿರ್ತಕ್ಕಂಥದ್ದು. ಟೈಮ್ ಆಫ್ ಡೇ ಏನು ಬರಿಬೇಕು? ಆಫ್ಟರ್ನೂನ್. ಆ್ಯಂಡ್ ಟೈಮ್ ಆಫ್ ಇಯರ್ ಇಸ್ ವಿಂಟರ್. ಪೀಪಲ್. ಈ ಪ್ಯಾರಾಗ್ರಾಫ್ನೊಳಗೆ ನಮಗೆ ಬರ್ತಕ್ಕಂತಹ ಪೀಪಲ್ ಯಾರ್ಯಾರು, ಜನರು ಯಾರು? ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ಇಲ್ಲಿ? ಮೋಟಾರ್ ಬೋಟ್, ಫಿಲ್ಮ್ ಪೀಪಲ್, ವಿಂಟರ್, ರಾಬರ್ಟ್, ಅ ಬಾಯ್,
bridge, afternoon, Robert saved a boy, river, he spoiled a film. ಇಲ್ಲಿರ್ತಕ್ಕಂತಹ ಪೀಪಲ್ ಯಾರ್ಯಾರು? ಫಸ್ಟ್ ಈಸ್ ರಾಬರ್ಟ್. ಜನರು ಯಾರ್ಯಾರು ಬರ್ತಾರೆ? ದಟ್ ಈಸ್ ರಾಬರ್ಟ್ ಬರ್ತಾರೆ. ರಾಬರ್ಟ್ ಆದ ನಂತರ ಎ ಬಾಯ್ ಬರ್ತಾರೆ. ಆ್ಯಂಡ್ ಆಫ್ಟರ್ ಬಾಯ್ ಯು ಕಮ್ ಅಕ್ರಾಸ್ ಫಿಲ್ಮ್ ಪೀಪಲ್. Film people. And the events that this particular paragraph, this particular passage covers. ಇಲ್ಲಿ ಏನೇನಿದೆ? ಒಂದು ಕಡೆ ಇವೆಂಟ್ ಏನೇನಿದೆ ಇಲ್ಲಿ? ರಾಬರ್ಟ್ ಸೇವ್ಡ್ ಅ ಬಾಯ್, ಫಸ್ಟ್ ನಡೆದಂತಹ ಘಟನೆ, ಹೌದಾ? ರಾಬರ್ಟ್ ಸೇವ್ಡ್ ಎ ಬಾಯ್. ನೆಕ್ಸ್ಟ್ ಇನ್ಸಿಡೆಂಟ್ ಏನು? ಪ್ಯಾಸೇಜ್ನ ಲಾಸ್ಟಲ್ಲಿ ಗೊತ್ತಾಗೋದು ನಮಗೆ ದಟ್ ರಾಬರ್ಟ್ ಸ್ಪಾಯ್ಲ್ಡ್ ಅ ಫಿಲ್ಮ್. ಸೊ ನೆಕ್ಸ್ಟ್ ಇವೆಂಟ್ ಏನು? ಹಿ ಸ್ಪಾಯಿಲ್ಡ್ ಅ ಫಿಲ್ಮ್. ಓಕೆ, ಸೊ ದಿಸ್ ಈಸ್ ಹೌ ಯು ನೀಡ್ ಟು ಫೈಂಡ್ ಆನ್ಸರ್ಸ್ from the given passage, and I hope you have followed this particular method of answering questions related to the reading comprehension. So you have learnt the method of going through the passage and finding out the right answers from the questions, choosing the right answer from the given passage and then rewriting it in the answer paper. I hope you have followed the method of answering questions of reading comprehension, and just do practice this particular passage with the more available material in your workbook. ನಿಮ್ಮ ವರ್ಕ್ಬುಕ್ ನೊಳಗೆ ಬಹಳಷ್ಟು ಎಕ್ಸಾಂಪಲ್ಸ್ ಇದಾವೆ. ಆ ಎಕ್ಸಾಂಪಲ್ಸ್ ಅಲ್ಲಿ ಕೊಟ್ಟಿರ್ತಕ್ಕಂತಹ ಪ್ಯಾಸೇಜ್ ಅನ್ನ ಓದ್ಕೊಂಡು ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂತಹ ಕ್ವೆಶ್ಚನ್ಸ್ ಅನ್ನ ಆನ್ಸರ್ ಮಾಡ್ತಕ್ಕಂಥ ರೀತಿಯೊಳಗೆ ನೀವು ಈ ಎಕ್ಸರ್ಸೈಸ್ ಅನ್ನ ಪ್ರಾಕ್ಟೀಸ್ ಮಾಡಿಕೊಂಡು ಯು ಕ್ಯಾನ್ ಹೆಲ್ಪ್ ಯುವರ್ ಸೆಲ್ಫ್ ಟು ಇಂಪ್ರೂವ್ ಯುವರ್ ರೀಡಿಂಗ್ ಸ್ಕಿಲ್ಸ್ and your vocabulary, as well as you can actually enable you to answer the questions that are constructed or that are framed relating to the given topic. Thank you, dear students.